ಕನ್ಸು ಬಿತ್ತಂತ ಇಲ್ಲ ಅಜ್ಜ ಹೇಳಿದ್ರಂತ ತೆಗಿಯಕ್ ಹೊರಟವ್ರೆ ಅಂತ. ಯಾರು ಹೇಳಿದ್ರಂತೆ? ಯಾರು ಸಂಚು ಮಾಡ್ತಾವ್ರಂತೆ? ಮಾಡ್ತಾ ಇರೋದು ನೀವು ಮಾಡ್ತಾ ಇದ್ದೀರಿ. ಒಬ್ಬ ಮಗನ ರಾಜಕೀಯವಾಗಿ ಬೆಳೆಸಲಿಕ್ಕೆ ಮತ್ತೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿದ್ದಾರೆ. ಸಿದ್ದರಾಮಯ್ಯನ ಹೆಂಡ್ತಿನ ಬಿಡ್ತೀರಾ ಅನ್ನೋ ತರದಲ್ಲಿ ಕೇಳಿ. ಅದನ್ನ ನಾಲಿಗೆನೋ ಇಲ್ಲ ಮನುಷ್ಯನವನು ಏನೇನ್ ಮಾಡಿದ್ದಾನೆ? ಗಂಡಸ್ನಂತ ರಾಜಕೀಯ ಮಾಡಬೇಕು ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಮುಸುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಜನ ಬೆಳೆಸೋದು ನನ್ನ ಮಗನಾಗ್ಲಿ ಇನ್ನೊಬ್ಬ ಮಗನಾಗ್ಲಿ ಜನ ತೀರ್ಮಾನ ಮಾಡ್ತಾರೆ. ನಾನು ಮಾಡೋಕ್ಕಾಗತ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರ ಪ್ರಾಸ್ತಿ ಅಲ್ಲ. ಇದು ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿ ಇರ್ತಕ್ಕಂಥದ್ದು. ಯಾರಪ್ಪನ ಆಸ್ತಿ ಅಲ್ಲ ಇದು. ಅವ್ರಿಗೆಲ್ಲ ಉತ್ತರ ಕೊಡ್ಬೇಕಾ? ನಾನು ಯಾರ ಮೊನ್ನೆ ಅಜ್ಜಿ ಹೇಳಿದ್ದಲ್ಲ, ಕೊಚ್ಚೆ ಮೇಲೆಲ್ಲ ಯಾಕೆ ಕಲ್ಲಾಗ್ತೀಯ ಅಂತ. ಮೊದಲು ನೆಟ್ಟಿ ಬದುಕದ್ ಕಲೀರಿ. ಕೆಟಕಿದ್ರೆ ಹುಷಾರು ಶಿವಕುಮಾರ್. ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ. ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರು ಆಯ್ತವೆ. ಆಯ್ತು, ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದಿರಲ್ಲ. ನಿಮ್ಮಲ್ಲಿ ಯಾರನ್ನ ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನೆ. ಉಳ್ಕೊಳಕ್ ಸಾಧ್ಯ ಇಲ್ಲ. ಯಾವ ರಕ್ಷಣೆ ಪಟ್ಕೊಂಡು ಉಳ್ಕೊಳಕ್ ಆಗಲ್ಲ. ತಯಾರಾಗಿದ್ದೀವಿ ಎಲ್ಲದಕ್ಕೂ. 14 ವರ್ಷ ಕೇಸ್ ಇಟ್ಕೊಂಡು ಈಗ ಅಲ್ಲಾಡ್ಸ್ಕೊಂಡು ನಿಂತಿದ್ದೀರಲ್ಲಪ್ಪ. ಅದೇನೋ ಪಾಪ ಗವರ್ನರ್ ಹೆಸರನ್ನ ಹೇಳ್ಕೊಂಡು ಏನೇನಾಗುತ್ತೆ ಅನ್ನೋದು ಕಾದ್ ನೋಡಿ ಸ್ವಲ್ಪ. ಲಕ್ಷ್ಮೀ ವೆಂಕಟೇಶ್ವರ ಸಾಯಿ ವೆಂಕಟೇಶ್ವರ ಹೇಳು. 2006 ತಾವು ಅಧಿಕಾರದಲ್ಲಿ ಸಂದರ್ಭದಲ್ಲಿ ತಾವು ಅನುಮತಿ ಕೊಟ್ಟಿದ್ದೀರಿ ಅನ್ನುವಂಥದ್ದನ್ನ. ಏನ್ ಅನುಮತಿ ಕೊಟ್ಟಿದ್ದೀವಿ? ಯಾರು ಹೇಳಿದಾರು? 550 ಎಕರೆ ಯಾರು ಕೊಟ್ಟಿರೋದು? ತಾವು ರೆಕಮೆಂಡೇಶನ್ ಮಾಡಿದ್ದೇವೆ. ಓಕೆ, ಅಧಿಕಾರಿಗಳು ಕೊಟ್ಟಿರೋದು. ನಾನು ಕೊಟ್ಟಿದ್ದೀನ? ಅಂದ್ರೆ ಓದಕ್ ಬರುತ್ತಾ? ಅದ್ಯಾವ್ದು ಏನು ಅದೆಂತೂ ಇಟ್ಕೊಂಡು ಟಿವಿ ಮುಂದೆ ಇಟ್ಕೊಂಡ್ಬಿಟ್ಟು ಕಡ್ಡಿ ಹಿಡ್ಕೊಂಡು ಅಲ್ಲಾಡ್ಸ್ಕೊಂಡು ನಿಂತಿರೋದ? ಅನುಮತಿ ತೋರ್ಸೋದು ಗೊತ್ತಿದೆ ಏನಾದ್ರು? ಏನದು ಅಂತ ಹೇಳಿ ಸಬ್ಜೆಕ್ಟ್ ಗೊತ್ತಿದೆಯಾ? ಅಂದ್ರೆ ಟೆಂಡರ್ ಖರೀದಲೇ ಯಾವ ಟೆಂಡರ್ ಕರೀತಾನೆ? ಕಾನೂನು ಗೊತ್ತಿದೆ ತಿಳ್ಕೊಂಡು ಮಾತಾಡೋದು. ನನ್ನ ಮೇಲೆ ಯಾರು ತುಂಬಿಕೊಂಡವ್ರೆ? ಎಲ್ಲಿದೆ? ಅಧಿಕಾರಿಗಳ ದಾಖಲೆ ಕೊಟ್ಟಿದ್ದಾರೆ. ಯಾವಾಗ ಕೊಟ್ಟವ್ರು? ಎಲ್ಲಿದೆ? 50 ಡಿನೋಟಿಫಿಕೇಶನ್ ಅಷ್ಟೆಲ್ಲ ಮಾಡ್ಕೊಂಡು ಕೂತೀರಿ. ಹೆಗಣ ಎತ್ತಿದಿರಿ. ಹೆಗಣ ತಿಂದಿದ್ದೀರಿ. ಇಲ್ಲಿ ರೀಡು ಹೆಸರಿನಲ್ಲಿ ಹೆಗಣ ತಿಂದಿರೋರು ನೀವು. ನಂದು ಯಾವ್ದೈತಲ್ಲ ಡಿನೋಟಿಫಿಕೇಶನ್ ಯಾವ್ದಿದೆಯಂತೆ? ಇದೆಲ್ಲ ನಾಳೆ ಮಾತಾಡ್ತೀನಿ, ಏನು ತೊಂದರೆ ಇಲ್ಲ. ಇದಕ್ಕೆ ಅಲ್ಲಿ ಮಾತು ಇಲ್ಲಿ ಸಭೆ ಮಾಡಿದ್ದೀರಾ ಮೈಸೂರಲ್ಲಿ? ಇದೇಳಕ್ಕೆ ಯಾವ ದಾಖಲೆ ಇಟ್ಟಿದ್ದೀರಿ?